ಬೇಸಿಗೆ ಅಲ್ವಾ ಗೈಸ್, ಸ್ವಲ್ಪ ಹೈಡ್ರೇಟಾಗಿರಬೇಕು, ಅದಕ್ಕೇ ಕುಕುಂಬರ್ ಎಲ್ಲ ನೀಟಾಗಿ ಚಾಪ್ ಮಾಡಿ ಹಾಕೊಂಡ್ಬಂದಿದ್ದೀವಿ. ಸೊ ಎಂಜಾಯ್. ಸ್ವಲ್ಪ ಉಪ್ಪಿನಕಾಯಿ ಇದೆ ನೆಂಚ್ಕೊಳ್ಳೋಕ್ಕೆ, ಆಮೇಲೆ ಕುಕುಂಬರ್ ಇದೆ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಇದೆ. ದಟ್ ಈಸ್ ಮೈ ಫೇವ್ರೇಟ್ ಡಿಶ್ ಎವರ್. ಮಾವಿನಕಾಯಿ ಅಂದ್ರೆ ಫೇವ್ರೇಟ್, ಅದ್ರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದೀನಿ. ಆ್ಯಂಡ್ ಮೊಸರನ್ನ, ಸೊ ಮಜ್ಜಿಗೆ ಇದೆ, ಮಸಾಲ ಮಜ್ಜಿಗೆ ಇದೆ, ಎವ್ರಿಥಿಂಗ್ ಈಸ್ ಫೇರ್ ಎನಫ್. ಸೊ ನೋಡಿ, ಅಲ್ಲಿ ಕೂಡ ಏನೋ ಜಗಳ ಆಗ್ತಿದೆ, ಏನೋ ಟಿಕೆಟ್ ಸೀಟ್ ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿಬಿಟ್ಟು ಜಗಳ ಆಗ್ತಾಯಿದೆ. ಇವರೆಲ್ಲ ನೋಡಿ ಆರಾಮಾಗಿ ತಿನ್ಕೊಂಡು ಇದು ಟಿಕೆಟ್ ಕನ್ಫರ್ಮ್ ಆಗದೆ ಇರೋದು, ಕನ್ಫರ್ಮ್ ಆಗಿದೆ ಅಂತ ಬರೋದು, ಆಮೇಲೆ ಜಗಳ ಮಾಡೋದು, ಟಿ ಸಿ ದುಡ್ಡು ಇಸ್ಕೊಳ್ಳೋದು, ಇದೆಲ್ಲ ಕಾಮನ್ನೇ ಅಲ್ವಾ ಗೈಸ್. ನೋಡಿ ಟಿ ಸಿ ಕೂಡ ಬಂದಿದ್ದಾರೆ, ಈ ಥರ ಎಲ್ಲ ಇನ್ನೊಂದು ಜಗಳ ನಡೀತಾ ಇದೆ. ನೀವೇನು ಮಾಡ್ತೀರಾ? ಸೇಮ್ ಏನಿದೆ, ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡಿಕೊಂಡು ಹಂಗೆ ಮಾಡ್ಕೊಳ್ಳೋದು. ನೋಡಿ ಗೈಸ್, ಇನ್ಸ್ಟಾ ನೋಡಲ್ವಾ? ಇನ್ಸ್ಟಾ ನೋಡೋದು, ರೀಲ್ಸ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು. ನೋಡಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಂತೆ, ಏನಾದರೂ ಮಾಡ್ಕೊಳ್ಳಿ, ನಾವಂತೂ ಜೂಮ್ ಅಂತ ಇರಬೇಕಲ್ವಾ. ಅಷ್ಟೇ. ಆಮೇಲೆ ನಾಳೆ ಸಿಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ವಿಷಯ ಅಂತಂದರೆ, ಸೊ ಲಾಸ್ಟ್ ಲಾಗಲ್ಲಿ ನೋಡಿರೋ ಹಾಗೆ ನಾವು ಶಿರ್ಡಿಗೆ ಹೋಗ್ತಿದ್ವಲ್ಲ, ಅದರದ್ದು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡಿದ್ವಿ. ಸೊ ಇನ್ನೊಂದ್ಸತಿ ಸಾರ್ಟ್ ಔಟ್ ಮಾಡಿಕೊಂಡು ಇವಾಗ ಎಲ್ಲ ಇನ್ನೊಂದ್ಸತಿ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ನಿಮ್ಮ ವೀಕೆಂಡ್ನ ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ ಮಸ್ತಾಗಿ, ಮತ್ತು ನನ್ನ ವಾಚ್ ಹಾಕ್ಕೊಂಡಿದ್ದೀನಿ. ಸೊ ನೈಟ್ ಜರ್ನಿ ಅಲ್ವಾ, ಹಾಗಾಗಿ ನೈಟ್ ಸೂಟೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಓಲೆ ಬಂದು ನನ್ನ ಬರ್ತ್ಡೇಗೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ, ಸ್ಟಡ್ಡಾಗಿ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಮಿಕ್ಕಿದ ವ್ಲಾಗೆಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ಹಾಯ್ ಗೈಸ್, ಇವತ್ತೇ ಮೆಜೆಸ್ಟಿಕ್ಗೆ ಬಂದು ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಕೂಡ ಇದೆ, ಎಲ್ಲ ಊರಿಗೆ ಹೋಗೋವೆಲ್ಲ ಇರ್ತಾವಲ್ಲ ಅದಕ್ಕೆ. ಕೊಪ್ಪಗಾಂವ್ ರೈಲ್ವೆ ಇದು ಟ್ರೈನ್ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 1, ಇದು ಬಂದು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ. ಹೆಂಗೆ ಅನ್ನಿಸ್ತದೆ? ಫುಲ್ ಶಕೆ ಗೈಸ್, ಅದು ನಮಗೆ ಸ್ಲೀಪರ್ ಸಿಕ್ಕಿರೋದು ಸ್ವಲ್ಪ ಹತ್ರ ಇದೆ. ನೋಡಿ ಗೈಸ್, ಎಷ್ಟು ರಶ್ ಇದೆ. ವೀಕೆಂಡ್ ಆಗಿದ್ರೂ ಫುಲ್ ರಶ್ ಇದೆ, ಆದರೂ ನಾವು ಅವರ ರಶಲ್ಲೇ ತಳ್ಕೊಂಡು ಬಂದಿದ್ದೀವಿ. ಸೊ ಇಷ್ಟು ಅಪ್ಪ ಅಮ್ಮನ ಒಳಗೆ ಕೂಡಿಸ್ಬಿಟ್ಟು ನಾವು ಈಚೆ ಬಂದ್ವಿ. ಸೊ ಗೈಸ್, ಜಸ್ಟ್ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ನು, ಹಾಗೆ ಟ್ರೈನ್ ಕೂಡ ಸಿಕ್ತು. ಆ್ಯಂಡ್ ಫೈನಲಿ ನನಗೆ ವಿಂಡೋ ಸೀಟ್ ಸಿಕ್ಕಿದೆ, ಖುಷಿ ಪಡುವಂಥ ಸುದ್ದಿ. ಅದಾದಮೇಲೆ ಇವಾಗ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಆರಾಮಾಗಿ ಇಯರ್ ಕೂಡ ಹಾಕ್ಕೊಂಡು ನನಗೆ ಯಾವುದು ಬೇಕೋ ಆ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಸರಿಯಾಗಿ ಬಂದ್ವಿ, ಬೇಗ ಮನೆ ಬಿಟ್ಟಿದ್ದಕ್ಕೆ ಒಳ್ಳೇದಾಯಿತು. ವೀಕೆಂಡ್ ಅಲ್ವಾ, ಫುಲ್ ಟ್ರಾಫಿಕ್ ಬೇರೆ ಇರುತ್ತೆ. ನಾವು ಬೇಗ ಮನೆ ಬಿಟ್ಟಿದ್ದಕ್ಕೆ ಟೈಮ್ ಸರಿಗೆ ಬಂದ್ವಿ. ಇನ್ನೂ 15 ಮಿನಿಟ್ಸ್ ಇದೆ ಟ್ರೈನ್ ಹೊರಡೋಕ್ಕೆ. ಸೊ ನೋಡೋಣ ಬನ್ನಿ ಮುಂದೆ ಏನೇನೆಲ್ಲ ಆಗುತ್ತೆ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಅವ್ರು ಸದ್ಯಕ್ಕೆ ಮೊಬೈಲಲ್ಲಿ ಬಿಸಿ, ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಟಾರ್ಚ್ ಹಾಕ್ಕೊಂಡು. ಸೊ ನೋಡಿ, ಈಗ ಒಬ್ರಿಗೊಬ್ರು ಸಪೋರ್ಟ್ ಇದೆ ಅಲ್ವಾ, ನಮ್ಮ ಏನಂತಾರೆ ನಾವು ಅಂದ್ಕೊಂಡಿರೋದನ್ನ ಸಾಧಿಸ್ಬೋದು. ನೋಡೋಣ ಬನ್ನಿ. ನೋಡಿ ಗೈಸ್, ಪ್ಲ್ಯಾಟ್ಫಾರ್ಮ್ ಖಾಲಿ ಇದೆ. ನಮ್ಮದು ಫಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದ್ದರಿಂದ ಆರಾಮಾಗಿ ಅದು ಕೂತ್ಕೊಂಡ್ವಿ. ಈ ಟ್ರೈನ್ ಮೂವ್ ಆಗೋ ಥರ ಇದೆ, ಆದರೆ ಇನ್ನೂ 7:20ಗೆ ಹೊರಡೋದಿದ್ದು ಟ್ರೈನು. ನೋಡಿ, ಸೊ ನಾಳೆ ಎಲ್ಲೆಲ್ಲಿ ಹೋಗ್ಬೋದು? ನಾಳೆ ಬಂದು ನಾವು ಪ್ಲ್ಯಾನ್ ಮಾಡಿರೋದು ಕೊಪ್ಪಳಗಾಂವ್ ಹೋಗಬೇಕು. ಕೊಪ್ಪಳಗಾಂವ್ ಅರೌಂಡ್ 1:30ಗೆ ರೀಚ್ ಆಗ್ತೀವಿ. 1:30ಇಂದ 2 o'clock ಶಿರ್ಡಿಗೆ, ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು. 2 o'clock ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಒಂದು 3:30-4 ಆಗುತ್ತೆ. 6 o'clock ನಮ್ಮ ದರ್ಶನ ಇದೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟು ಅಟ್ಲೀಸ್ಟ್ 1 hour ಆಗುತ್ತೆ. 7 o'clock ಬಂದರೂ ಅಲ್ಲಿ ನಮಗೆ ಮಾನ್ಸಾಪತಿ ಹೌಸು ಮತ್ತು ಶಿರ್ಡಿನಲ್ಲಿ ಬಾಬಾ ಬೀಚ್ ಸ್ಥಳ ಎಲ್ಲ ಇದೆ, ಅದೆಲ್ಲ ನೋಡ್ಬೋದು. ಮತ್ತು ಒಂದು 3 kilometers ಇದೆ ಫ್ರಮ್ ಶಿರ್ಡಿಯಿಂದ. ಮತ್ತು ಮಾನ್ಸಾಪತಿ ಹೌಸ್ ಬಂದು ಅಲ್ಲೇ ಶಿರ್ಡಿ ಪಕ್ಕನೇ ಇರೋದು, ಅದೊಂದು 500 ಮೀಟರ್ ಅಷ್ಟೇ ಆಗೋದು ನಮಗೆ. ಆಮೇಲೆ
ಅಬ್ದುಲ್ ಕಾಟೇಜ್ ಅಂತ ಬರುತ್ತೆ, ಅದು 50 ಮೀಟರ್ಸು. ಮತ್ತು ಖಂಡೋಬಾ ಟೆಂಪಲ್ ಹೋಗಲೇಬೇಕು, ಅದು 1 ಕಿಲೋಮೀಟರ್ ಅಷ್ಟೇ. ಎಲ್ಲ ಸರೌಂಡಿಂಗ್ ಶಿರ್ಡಿ ಸರೌಂಡಿಂಗ್ ಎಲ್ಲ ಇದೆ. ಇದಿಷ್ಟು ನಾವು ನಾಳೆ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾಳೆ ಇದು ಬಂದು ಶನಿ ಸಿಂಗಾಪುರ ಹೋಗಿ ರಿಟರ್ನ್ ಬರೋಣ ಅಂತ ಬ್ಯಾಂಗ್ಳೂರಿಗೆ. ಮುಂದೆ ನಿಮ್ಗೆ ಅಲ್ಲೆಲ್ಲ ಪ್ಲೇಸಸ್ಸು ತೋರಿಸ್ತೀವಿ. ಓಕೆ, ರೆಡಿನಾ ಇದಕ್ಕೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ? ಓಕೆ, ನಿಂಗೆ ಹೆಂಗೆ ಅನ್ನಿಸ್ತದೆ? ನನಗೂ ಖುಷಿ ಆಯಿತು ಗೈಸ್. ಇದೆಲ್ಲ ನಾನು ನೋಡಿಲ್ಲ, ಸೊ ಫಸ್ಟ್ ಟೈಮು. ಸೊ ಹಸ್ಬೆಂಡ್ ಜೊತೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೂ ಖುಷಿಯಾಗಿದೆ. ನೋಡೋಣ, ಐ ಆಮ್ ವೆರಿ ಎಕ್ಸೈಟೆಡ್. ಗೈಸ್ ಟ್ರೈನ್ ಹೊರಟಿದೆ ನೋಡಿ. ಮೇ ಬಿ ಅದೇನೋ ಇಂಜಿನ್ ರಿಪೇರಿ ಅನಿಸುತ್ತೆ, ಏನೋ ಟೆಸ್ಟಿಂಗ್ ಅನಿಸುತ್ತೆ. ಸೊ ಗೈಸ್ ತಂಪಾಗಿದೆ ವಾತಾವರಣ, ಸ್ವಲ್ಪ ಲೈಟಾಗಿ ಮಳೆ ಆಗಿದೆ ನೋಡಿ. ಟ್ರೈನ್ ಬಿಡ್ತು, ಏನು ಹೇಳ್ತೀರಾ? ಟ್ರೈನ್ ಜರ್ನಿ ಆಗಿರೋದ್ರಿಂದ ಟ್ರೈನಲ್ಲಿ ಇದು ತರಿಸ್ಕೊಂಡು ಊಟ ಮಾಡೋದು ಬೇಡ ಅಂತ ಎಲ್ಲ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಮಾವಿನಕಾಯಿ, ಚಿತ್ರಾನ್ನ, ಮೊಸರನ್ನ ಎಲ್ಲ ಅಪ್ಪ ಅಮ್ಮ ಇವಳು ಎಲ್ಲ ಊಟ ಮಾಡ್ತಾಯಿದ್ದೀವಿ. ಅದಕ್ಕೆ ಚಿಪ್ಸ್ ಕೂಡ ತೊಗೊಂಡು ಬಂದಿದ್ವಿ. ಚಿಪ್ಸ್ ಹಾಕ್ಕೊಂಡು ಎಲ್ಲ ತಿಂತಾ ಇದ್ದಾರೆ. ಹೆಂಗಿದೆ ನಿಂಗೆ? ಹೆಂಗಿದೆ? ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಎಲ್ಲ ಅವ್ರವ್ರ ಬಾಕ್ಸ್ ಅವ್ರವ್ರಿಗೆ ಕೊಟ್ಟು ಎಲ್ಲ ತಿಂತಾ ಇದ್ದಾರೆ. ಹೇಗಿದೆ ಮೀಲ್ಸ್? ಯಾವ್ದು ಇಷ್ಟ ಆಯಿತು? ಕೂಡ ಕಟ್ ಮಾಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿದೆ. ಮನೆ ನೀಟಾಗಿರಬೇಕು, ಅದಕ್ಕೇ ಕುಕುಂಬರ್ ಎಲ್ಲ ನೀಟಾಗಿ ಚಾಪ್ ಮಾಡಿ ಹಾಕೊಂಡ್ಬಂದಿದ್ದೀವಿ. ಸೊ ಎಂಜಾಯ್. ಸ್ವಲ್ಪ ಉಪ್ಪಿನಕಾಯಿ ಇದೆ ನೆಂಚ್ಕೊಳ್ಳೋಕ್ಕೆ, ಆಮೇಲೆ ಕುಕುಂಬರ್ ಇದೆ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಇದೆ. ದಟ್ ಈಸ್ ಮೈ ಫೇವ್ರೆಟ್ ಡಿಶ್ ಎವರ್. ಮಾವಿನಕಾಯಿ ಅಂದ್ರೆ ಫೇವ್ರೇಟ್, ಅದ್ರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದೀನಿ. ಆ್ಯಂಡ್ ಮೊಸರನ್ನ, ಸೊ ಮಜ್ಜಿಗೆ ಇದೆ, ಮಸಾಲ ಮಜ್ಜಿಗೆ ಇದೆ. ಎವ್ರಿಥಿಂಗ್ ಈಸ್ ಫೇರ್ ಎನಫ್. ವಾಟ್ಸೆ ಚೆನ್ನಾಗಿದೆ. ನೆಕ್ಸ್ಟ್ ಹೊಟ್ಟೆ ತುಂಬ ತಿಂತಾ ಇದ್ದೀನಿ. ಸುಮ್ಮನೆ ಈ ಟ್ರೈನಲ್ಲಿ ಬರೋದೆಲ್ಲ ಚೆನ್ನಾಗಿರಲ್ಲ ಗೈಸ್. ಯಾವಾಗ ಮಾಡಿರ್ತಾರೋ, ಬೆಳಗ್ಗೆ ಇರುತ್ತೋ, ನಿನ್ನೆದೇ ಇರುತ್ತೋ, ಯಾವಾಗಿರುತ್ತೋ ಬಿಸಿ ಮಾಡಿ ಕೊಟ್ಬಿಡ್ತಾರೆ. ಅದು ಇಷ್ಟನೇ ಆಗಲ್ಲ ನನಗಂತೂ. ಅದಕ್ಕೇ ಆರಾಮಾಗಿ ಮನೇಲೇ ಮಾಡಿಕೊಂಡು ಬಂದರೆ ಹೆಲ್ದಿಯಾಗೂ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ ಅಂತ ನಾನು ಮಾಡಿದೆ ಗೈಸ್. ಊಟ ಮಾಡೋ ಗ್ಯಾಪಲ್ಲೇ ಗೈಸ್ ಟಿ ಸಿ ಕೂಡ ಬಂದರು ಚೆಕಿಂಗಿಗೆ. ಸೊ ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ಈ ಥರ ಎಷ್ಟೋ ಜನನ ಟಿ ಸಿ ಹೇಳ್ಕೊಂಡು ಬಂದರು. ಬಿಕಾಸ್ ಇದು ಲಾಂಗ್ ಜರ್ನಿ ಅಲ್ವಾ. ಸೊ ರಿಸರ್ವೇಷನ್ ಕೋಚ್ ಅಂತ ಗೊತ್ತಿದ್ದೀರಾ, ಜನರಲ್ ಕೋಚ್ ಮೇಲೆ ಅವರೆಲ್ಲ ಹತ್ಬಿಟ್ಟಿದ್ರು. ಸೊ ಎಲ್ಲರನ್ನೂ ಹೇಳ್ಕೊಂಡು ಬಂದರು. ಸೊ ನೋಡಿ, ಅಲ್ಲಿ ಕೂಡ ಏನೋ ಜಗಳ ಆಗ್ತಿದೆ. ಏನೋ ಟಿಕೆಟ್ ಸೀಟ್ ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿಬಿಟ್ಟು ಜಗಳ ಆಗ್ತಾಯಿದೆ. ಇವರೆಲ್ಲ ನೋಡಿ ಆರಾಮಾಗಿ ತಿನ್ಕೊಂಡು ಕೂತಿದ್ದಾರೆ. ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲೇನೋ ಜಗಳ, ಇದೇನೋ ಯಾವಾಗಲೂ ಇದಿದೆ ಗೈಸ್. ಇದು ಟಿಕೆಟ್ ಕನ್ಫರ್ಮ್ ಆಗದೆ ಇರೋದು, ಕನ್ಫರ್ಮ್ ಆಗಿದೆ ಅಂತ ಬರೋದು, ಆಮೇಲೆ ಜಗಳ ಮಾಡೋದು, ಟಿ ಸಿ ದುಡ್ಡು ಇಸ್ಕೊಳ್ಳೋದು, ಇದೆಲ್ಲ ಕಾಮನ್ನೇ ಅಲ್ವಾ ಗೈಸ್. ನೋಡಿ ಟಿ ಸಿ ಕೂಡ ಬಂದಿದ್ದಾರೆ. ಈ ಥರ ಎಲ್ಲ ಇನ್ನೊಂದು ಜಗಳ ನಡೀತಾ ಇದೆ. ಸೊ ಏನು ಊಟ ಎಲ್ಲ ಆಯಿತಾ? ಫೈನಲಿ ಊಟ ಎಲ್ಲ ಆಯಿತು. ಈಗ ಮಲ್ಕೊಳ್ಳೋಣ ಅಂತ. ಈ ಸ್ಲೀಪರ್ ಬಂದು ಇವಳು, ಕೆಳಗೆ ನಮ್ಮ ಅಪ್ಪ, ಇಲ್ಲಿ ನಂದು, ಓಕೆ, ಮೇಲೆ ಬಂದು ನಂದು. ನೋಡಿ ಗೈಸ್ ಆರಾಮಾಗಿ ಮಲ್ಕೊಂಡ್ಬಿಡೋದು. ಇವಾಗ ಬೆಳಗಾಗೋವರೆಗೂ ಮಲ್ಗಲ್ಲ, ನಾಳೆ ಕಂಟಿನ್ಯೂ ಮಾಡ್ತೀವಿ. ಮಲ್ಗಲ್ಲ, ಏನಾದರೂ ಲಾಗ್ಸ್ ನೋಡೋದು ಬೇರೆಯವ್ರದ್ದು ಅಥವಾ ಇನ್ಸ್ಟಾ ಸ್ಕ್ರಾಲ್ ಮಾಡೋದು ಇದ್ದೇ ಇರುತ್ತೆ. ನೀವೇನು ಮಾಡ್ತೀರಾ? ಸೇಮ್, ಇನ್ನೇನಿದೆ, ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡಿಕೊಂಡು ಹಂಗೆ ಮಲ್ಕೊಳ್ಳೋದು. ನೋಡಿ ಗೈಸ್, ಇನ್ಸ್ಟಾ ನೋಡಲ್ವಾ? ಇನ್ಸ್ಟಾ ನೋಡೋದು, ರೀಲ್ಸ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು. ನೋಡಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಂತೆ. ಏನಾದರೂ ಮಾಡ್ಕೊಳ್ಳಿ, ನಾವಂತೂ ಜುಮ್ ಅಂತ ಇರಬೇಕಲ್ವಾ. ಅಷ್ಟೇ. ಆಮೇಲೆ ನಾಳೆ ಸಿಗೋಣ. ನಾಳೆ ಎಷ್ಟೊತ್ತಿಗೆ ರೀಚ್ ಆಗೋದು ಟ್ರೈನ್ ಇದು? ಅರೌಂಡ್ 1:30 ಕೊಪ್ಪಳಗಾವ್ ರೀಚ್ ಆಗೋದು. ಓಕೆ.
ಯಾವ್ಯಾವ ರೂಟ್ ಮೇಲೆ ಹೋಗ್ಬೋದು ಇದು ಟ್ರೈನು, ಯಾವ ರೂಟ್ ಮೇಲೆ ಹೋದರೆ ಏನು ಗೈಸ್. ಓಕೆ, ಸೊ ಕೀಪ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್. ಸೊ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಜರ್ನಿ. ಸೊ ನಾಳೆ ಬೆಳಗಾದ್ಮೇಲೆ ಹೊಸ ಲಾಗ್ ಸ್ಟಾರ್ಟ್ ಮಾಡ್ತೀನಿ.